ಎರಡೆರಡು ವರ್ಷದ ಪರ್ಯಾಯಕ್ಕೆ 506 ವರ್ಷ ಇತಿಹಾಸ ಇದೆ. 253ನೇ ಪರ್ಯಾಯ ನಾಡ್ದು ನಡೀತಾ ಇದೆ. 2 ವರ್ಷಕ್ಕೊಮ್ಮೆ ಆಗುವಂಥ ಒಂದು ಪರ್ಯಾಯ. ಆ ಸ್ವಾಮೀಜಿಯವರು ಈ ವರ್ಷ ಶೀರೂರು ಮಠಕ್ಕೆ ಬಂದರು. ಹೊಸ ಸ್ವಾಮೀಜಿಯವರು ಮೊದಲ ಪರ್ಯಾಯ ಮೀರುವವರು ಪರ್ಯಟನೆ ಮಾಡುತ್ತಾ ಮಂಗಳೂರಿಗೆ ಆಗಮಿಸ್ತಾರೆ. 4 ತಾರೀಕಿಗೆ ಮಂಗಳೂರಿಗೆ ಆಗಮಿಸುವಂಥ ಸ್ವಾಮೀಜಿಯವರನ್ನು ಪರ್ಯಾಯ ಸ್ವಾಗತ ಸಮಿತಿ ಮಂಗಳೂರು ಅದರ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಸ್ವಾಗತಿಸ್ತಾ ಇದ್ದಾರೆ. ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಎಂ ಬಿ ಪುರಾಣಿಕರಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರಿದ್ದಾರೆ. ಉಪಾಧ್ಯಕ್ಷರಾಗಿ ನಮ್ಮ ಎಂ ರವೀಂದ್ರ ಶೇಖ್ SLC ಡೈಮಂಡ್ ಆಫ್ ಲೇಡಿ ಹಿಲ್ ಅವರಿದ್ದಾರೆ. ಕೋಶಾಧಿಕಾರಿಗಳಾಗಿ ಬಿ ಸುಬ್ರಹ್ಮಣ್ಯ ರಾವ್ ನಮ್ಮ ಜೊತೆ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಸುಧಾಕರ್ ರಾವ್ ನಾನಿದ್ದೇನೆ. ಪ್ರಧಾನ ಸಂಚಾಲಕರಾಗಿ ಗುರುರಾಜ್ ನಮ್ಮ ಕಡಂಬ ನಮ್ಮ ಜೊತೆ ಇದ್ದಾರೆ. ನಾವು ಈ ಕಾರ್ಯಕ್ರಮದ ಒಂದು ರೂಪರೇಖೆಗಳನ್ನೆಲ್ಲ ಹಾಕ್ಕೊಂಡಿದ್ದೇವೆ. ಅವರು 4 ತಾರೀಕಿಗೆ ಬಂದವರು 8 ತಾರೀಕು ತನಕ ಮಂಗಳೂರಿನಲ್ಲಿ ಇರ್ತಾರೆ. 8 ತಾರೀಕಿಗೆ ಅವರಿಗೊಂದು ಪೌರ ಸನ್ಮಾನ ಶಾರದಾ ವಿದ್ಯಾಲಯದ ಒಳಾಂಗಣ ಭೂವರ ಸಭಾಂಗಣ ಅಂತ ಹೊಸತಾಗಿ ನಿರ್ಮಾಣ ಆದಲ್ಲಿ ಗೊತ್ತಿದೆ. ಆ ಭೂವರ ಸಭಾಂಗಣದಲ್ಲಿ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಮೊದಲಿಗೆ ನಮ್ಮ ಡಾಕ್ಟರ್ ಎಂ ಬಿ ಪುರಾಣಿಕರು ವಿವರಣೆ ನೀಡ್ತಾರೆ. ಮತ್ತೆ ಕಾರ್ಯಕ್ರಮ ಮುಂದುವರಿಸಿಕೊಡ್ತಾ ಇದ್ದಾರೆ. ಮಾಧ್ಯಮ ಬಂಧುಗಳೇ, ಉಡುಪಿಯ ವೈಶಿಷ್ಟ್ಯತೆ ನಾವು ನೋಡುತ್ತೇವೆ. 2 ವರ್ಷಕ್ಕೊಮ್ಮೆ ನಡೆಯತಕ್ಕಂತಹ ಪರ್ಯಾಯ ಅಂತಂದರೆ ಅಷ್ಟಮಠಾಧೀಶರಲ್ಲಿ ಕೃಷ್ಣನ ಪೂಜೆಯನ್ನು ಬದಲಾಯಿಸುವಂಥದ್ದು. 2 ವರ್ಷ ಪೂಜೆ ಮಾಡಿ ಉಳಿದ 14 ವರ್ಷ ಮಧ್ವಾಚಾರ್ಯರ ಸಂಪ್ರದಾಯದ ಹಾಗೆ ಅವರು ಪರ್ಯಟನೆ ಮಾಡಬೇಕು, ಧರ್ಮ ಪ್ರಸಾರ ಮಾಡಬೇಕು. ಆ ದೃಷ್ಟಿಯಿಂದ ವಾದಿರಾಜನ ಕಾಲದಿಂದ 2 ತಿಂಗಳಿಗಿದ್ದ ಪರ್ಯಾಯವನ್ನು ವಾದಿರಾಜ ಸ್ವಾಮಿಗಳು 2 ವರ್ಷಕ್ಕೆ ಮಾರ್ಪಾಡು ಮಾಡಿದ್ರು. ಅದರ ಮುಖ್ಯ ಉದ್ದೇಶ ಇಷ್ಟೇ. ಅವರ ಜವಾಬ್ದಾರಿ ಅಥವಾ ಆಗಿನ ಕಾಲದಲ್ಲಿ ಈ ಸಂಚಾರದ ವ್ಯವಸ್ಥೆ, ಅಷ್ಟು ವಾಹನದ ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ 14 ವರ್ಷ ಇವರು ಧರ್ಮ ಪ್ರಸಾರದ ಕೆಲಸವನ್ನು ಮಾಡಿ 2 ವರ್ಷ ಕೃಷ್ಣನ ಸನ್ನಿಧಿಯಲ್ಲಿ ಉಡುಪಿ ಬಿಟ್ಟು ಹೋಗ್ಲಿಕ್ಕಿಲ್ಲ. ಅವರು ಕೃಷ್ಣನ ಸೇವೆ, ಪೂಜೆ. ಉಡುಪಿಯ ಪರ್ಯಾಯ ಅಂತಂದ್ರೆ ಈಗಿನ ಕುತ್ತಿಗೆ ಸ್ವಾಮಿ ಆ ಕೀಲಿಯನ್ನ, ಅಕ್ಷಯ ಪಾತ್ರೆಯನ್ನ ತಾವು ತಕ್ಕೊಂಡು ಮುಂದೆ 2 ವರ್ಷ ನಡೆಸುವಂತ. ನಮ್ಗೆ ವಿಶೇಷ ಅಂತಂದ್ರೆ ಈಗಿನ ಶ್ರೀರೂಢ ಸ್ವಾಮಿಗಳು, ವೇದವರ್ಧನ ತೀರ್ಥ ಸ್ವಾಮಿಗಳು ಅಂತ ಅವರಿಗೆ ಚಿಕ್ಕ ಪ್ರಾಯ, 14 ವರ್ಷದಲ್ಲಿ ಅವರಿಗೆ ಸನ್ಯಾಸ ಸ್ವೀಕಾರ ಮಾಡಿ 7 ವರ್ಷ ವೇದಾಭ್ಯಾಸ ಮಾಡಿ, ಅವರ ತಂದೆ ದೊಡ್ಡ ಪಂಡಿತರು, ಮಹತ್ವ ಮತ್ತು ಫಿಲಾಸಫಿ, ಅವರಿಂದ ಮಾಡಿ ಈಗ ಈ ಪರ್ಯಾಯಕ್ಕೆ ತಯಾರಾಗ್ತಾರೆ. ಪೂರ್ವಭಾವಿ ಸಂಚಾರವನ್ನೆಲ್ಲ, ಅಖಿಲ ಭಾರತ ಸಂಚಾರವನ್ನು ಮುಗಿಸಿ ನಾಳದೀಗ 4ನೇ ತಾರೀಕು ಮಂಗಳೂರಿಗೆ ಬರ್ತಾ ಇದ್ದಾರೆ. 4 ದಿವಸ ಅವರ ವಾಸ್ತವ್ಯ ಮಂಗಳೂರಿನಲ್ಲಿದೆ. ಕಲ್ಕೂರ ನಿವಾಸದಲ್ಲಿ ಅವರಿಗೆ ವ್ಯವಸ್ಥೆ ಇದೆ. ಅನಂತರ ಆ 4 ದಿನ ಬೇರೆ ಬೇರೆ ಹೇಳ್ತಾರೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂದರ್ಶನ ಮಾಡ್ತಾರೆ. ಮಧ್ಯಾಹ್ನ ರಾತ್ರಿ ಪೂಜೆ, ಹಾಗೆ ಪಾದ ಪೂಜೆ. ಯಾರ ಬಂಧುಗಳು ಅಥವಾ ಭಕ್ತರ ಅಪೇಕ್ಷೆ ಪಟ್ಟಾಗ ಅವರ ಮನೆಗೆ ಹೋಗಿ ಪಾದ ಪೂಜೆ ಮತ್ತು ಕಾಣಿಕೆಯನ್ನು ಸ್ವೀಕಾರ ಮಾಡಿ ಸಂಚಾರ ಮಾಡ್ತಾರೆ. ಒಟ್ಟು ಅವರ ಚಿಕ್ಕ ಪ್ರಾಯ. ಈ ಪ್ರಾಯದಲ್ಲಿ ಅವರಿಗೆ ವಿರಕ್ತಿ ಮತ್ತು ಭಗವಂತನ ಸಮಾಜದ ಜವಾಬ್ದಾರಿ, ಸನಾತನ ಧರ್ಮದ ವಿಶೇಷವಾದಂತಹ ಒಂದು ತಿಳುವಳಿಕೆ ಅವರಿಗೆ ಬರಬೇಕು. ಆ ರೀತಿಯಲ್ಲಿ ನಾವು ಅವರನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡಿ, ಅನಂತರ ಈಗಲೇ ಹೇಳಿದ ಹಾಗೆ 8ನೇ ತಾರೀಕಿಗೆ ಪೌರ ಸನ್ಮಾನ ಅಂತ ಇಟ್ಕೊಂಡಿದ್ದೇವೆ. ಅದರ ಬಗ್ಗೆ ವಿವರವನ್ನು ನಮ್ಮ ಕಲ್ಕೂರು ಹೇಳ್ತಾರೆ. ಒಟ್ಟು ನಮ್ಮ ಉದ್ದೇಶ ಏನು ಅಂತಂದರೆ, ಬಂದಂತಹ ಸ್ವಾಮಿಗಳನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಸ್ವೀಕಾರ ಮಾಡಿ ಎಲ್ಲ ಭಕ್ತರ, ಹಿಂದೂ ಸಮಾಜದ ಕ್ರಾಸ್ ಸೆಕ್ಷನ್ ಎಲ್ಲರೂ ಕೂಡ ಸೇರಬೇಕು ಅಂತಹ ಒಂದು ಸ್ವಾಗತ ಸಮಿತಿಯನ್ನು ಮಾಡಿದ್ದೇವೆ. ಎಲ್ಲರ ಮನೆಗೆ, ಎಲ್ಲರ ದೇವಸ್ಥಾನಗಳಿಗೆ ಎಲ್ಲರಿಗೂ ಸ್ವಾಮಿಗಳನ್ನು ಕರ್ಕೊಂಡು ಹೋಗಬೇಕು. ಸ್ವಾಮೀಜಿಗಳು ಅಂತಂದರೆ ಕೇವಲ ಮಠಕ್ಕೆ ಅಥವಾ ಒಂದು ಕಮ್ಯುನಿಟಿಗೆ ಸೀಮಿತ ಅಲ್ಲ, ಇಡೀ ಧರ್ಮಕ್ಕೆ, ಸಮಾಜಕ್ಕೆ ಸೀಮಿತವಾದಂಥ ಅವರು ವ್ಯಕ್ತಿಗಳು. ಅಂಥವರನ್ನು
ಯೋಗ್ಯ ರೀತಿಯಲ್ಲಿ ನಾವು ಸಂಚಾರ ಮಾಡಿ ಇಲ್ಲಿ ಮಾಡಿ ಅವರನ್ನು ಸತ್ಕರಿಸಿ 8ನೇ ತಾರೀಕಿಗೆ ಬೀಳ್ಕೊಡ್ಲಿಕ್ಕಿದೆ. 9ಕ್ಕೆ ಉಡುಪಿಯಲ್ಲಿ ಅವರಿಗೆ ಪುರಪ್ರವೇಶ ಅಂತ ಕಾರ್ಯಕ್ರಮ ಇದೆ, ಅದಾದ್ರು ಮಾಡ್ತಾರೆ. ಇದರ ಮತ್ತೆ ಮುಂದಿನ ವಿವರ ಏನೆಲ್ಲ ಸಿದ್ಧತೆಗಳಾಗಿದೆ ಎನ್ನುವುದನ್ನ ಕಲ್ಪಿಕೊಳ್ಬೇಕು. ಆತ್ಮೀಯ ಮಾಧ್ಯಮಗಳು ಅದು ನಾಡಿಗೆ ಇಲ್ಲ ವಿಶ್ವಕ್ಕೆ ಮಾನ್ಯವಾದುದು. ಹೇಗೆ ಮೈಸೂರು ದಸರಾವು ನಾವು ಇದನ್ನು ನಾಡ ಹಬ್ಬ ನೋಡ ಬರ್ತಿ ಅಂತಿರುವ ನೆಲೆಯಲ್ಲಿ ಇದನ್ನು ಸಂಭ್ರಮಿಸ್ತಾ ಇದ್ದೇವೆ. ಬಹುಶಃ ವಿಶ್ವದಾದ್ಯಂತ ಜನರ ಒಂದು ನಿರೀಕ್ಷೆ ಅಪೇಕ್ಷೆಗಳು ಅಂತ ಹೇಳಿದ್ರೆ ಅದು ಪರ್ಯಾಯ. ಇಡೀ ನಮ್ಮ ಈ ಪ್ರದೇಶದ ಮತ್ತು ಹೊರ ಪ್ರದೇಶದ ಒಂದು ಸಾಂಸ್ಕೃತಿಕ ಚಿಂತನೆಗಳ ಅನಾವರಣದೊಂದಿಗೆ 2 ವರ್ಷ ಕೃಷ್ಣನ ಪೂಜೆ, ಕೃಷ್ಣ ಮಠದಲ್ಲಿ ಕೃಷ್ಣನ ಪೂಜೆ, ಮುಖ್ಯ ಪ್ರಾಣ ಪೂಜೆ ಕೈಂಕರ್ಯವನ್ನು ಕೈಗೊಳ್ಳಲಿರುವಂಥ ಇಡೀ ಲೋಕ ಸಂಚಾರ ಮಾಡಿ ಧರ್ಮಕ್ಷೇತ್ರಗಳ ಅನುಭವದಿಂದ ಬರುವಂತಹ ಶ್ರೀಗಳನ್ನು ಸಂಭ್ರಮಿಸುವಂಥದ್ದು. ಮೇನಿಗಳಲ್ಲಿ ಅವರು ಒಳಗೆ ಹೋಗ್ತಾ ಅಲ್ಲಿ ಈಗಾಗಲೇ ಹೇಳಿದರು ಅಕ್ಷಯ ಪಾತ್ರೆ ಮತ್ತು ಸಟ್ಟುಕವನ್ನು ತೆಗೆದುಕೊಳ್ಳುವುದರ ಮುಖಾಂತರ ಅನ್ನದಾನದ ಪ್ರಕ್ರಿಯೆಗೆ ಬಗ್ಗೆ ಜವಾಬ್ದಾರಿಯನ್ನು ಮತ್ತು ಮಠದ ಜವಾಬ್ದಾರಿ ತೆಗೆದುಕೊಂಡು ಸರ್ವಜ್ಞ ಪೀಠದಲ್ಲಿ ಕೂತ್ಕೊಂಡು ಧರ್ಮದ ನೆಲೆಯಲ್ಲೂ ಮಾರ್ಗದರ್ಶನ ಮಾಡ್ತಾ ಅವರು ಸಂಭ್ರಮಿಸುವಂಥದ್ದು 2 ವರ್ಷಗಳ ಕಾಲ. ಈ ಅಲಿಖಿತವಾದಂತಹ ಸಂಪ್ರದಾಯ ಇಡೀ ಅಷ್ಟು ಕೋಟಿಗಟ್ಟಲೆ ವ್ಯವಸ್ಥೆಗಳ ಮತ್ತು ಆಡಳಿತದ ವ್ಯವಸ್ಥೆ ಯಾವುದೇ ಲಿಖಿತವಾದ ದಾಖಲೆಗಳಿಲ್ಲದೆ ನಡೆಯುವಂಥದ್ದು, ಅದು ವಿಶ್ವದಲ್ಲಿ ಇರುವುದಿದ್ರೆ ಅದು ಏಕೈಕ ಸ್ಥಾನದ ಉಡುಪಿಯನ್ನು ಕೊಡುವಂಥದ್ದು ನಾವೆಲ್ಲ ಹೆಮ್ಮೆ ಪಡುವ ವಿಷಯ. ಈ ನೆಲೆಯಲ್ಲಿ ಬಹಳ ಹಿಂದಿನಿಂದಲೂ ಉಡುಪಿಯ ಆಡಳಿತದ ಒಂದು ನೆಲೆಯಲ್ಲಿ ಅವರಿಗೆ ಪುರಪ್ರವೇಶ ಮುಗಿಸಿ ಅವರು ಪುರಪ್ರವೇಶವಾಗುವಾಗ ಅಂದರೆ ಸುಮಾರು 1 ವಾರದ 10 ದಿವಸದ ಮೊದಲು ಅವರು ಮುಗಿಸಿ ಬರುವಾಗ ಪುರಪ್ರವೇಶ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ. ಆ ಪುರಪ್ರವೇಶದ ಕಾರ್ಯಕ್ರಮಗಳಲ್ಲಿ ಇದು 9ನೇ ತಾರೀಕಿಗೆ ಉಡುಪಿಯಲ್ಲಿದೆ. ಆವಾಗ ಅಲ್ಲಿಯ ಪರಂಪರೆ, ಅಲ್ಲಿಯ ಆಡಳಿತ, ಆಗಿನ ಆಡಳಿತ ಪೌರ ಸನ್ಮಾನ ಅಂತ ಸ್ವಾಮಿಗಳಿಗೆ ಅವರು ಮಾಡ್ತಾ ಇದ್ರು. ಪೌರ ಸನ್ಮಾನ ನೇರ ಆಡಳಿತ, ಅದು ಅಧಿಕಾರಿಗಳಿರ್ಬೋದು ಅಥವಾ ಚುನಾಯಿತ ಪ್ರತಿನಿಧಿಗಳಿರುವಂಥದ್ದು. ಅದು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ. ಯಾವಾಗ ಈ ಪ್ರದೇಶ ಇದು ವಾಣಿಜ್ಯ ನಗರ ಆದರೆ ಅದು ಸಾಂಸ್ಕೃತಿಕ ನಮ್ಮ ಅವಿಭಜಿತ ವ್ಯವಸ್ಥೆಗಳಲ್ಲಿದ್ದರೆ ಆ ಆಡಳಿತದ ವ್ಯವಸ್ಥೆ ಪೌರ ಸನ್ಮಾನದ ಚಿಂತನೆ ನಮ್ಮ ಮಂಗಳೂರು ನಗರದಲ್ಲೂ ಆಗಬೇಕಂತ ಹೇಳ್ಕೊಂಡು ಸುಮಾರು 3 ದಶಕಗಳ ಹಿಂದೆ ಗುತ್ತಿಗೆ ಶ್ರೀಗಳದ್ದು ಈಗದ ಪರ್ಯಾಯ ನಡೀತಾ ಇದೆ. ಹಿಂದಿನ ಪರ್ಯಾಯ ಅಲ್ಲ, ಅದರ ಹಿಂದಿನ ಪರ್ಯಾಯದಲ್ಲಿ ಆವಾಗ ಮಂಗಳೂರಿನ ಮೇಯರ್ ಯುನಿಸ್ಪಿರಿಟೋ ಅವರಿದ್ದರು, PS ರಾಮಪ್ರಸಾದ್ ಅವರು ಕಮಿಷನರ್, ಸದಾಶಿವ ಭಂಡಾರಿ ಅವರು, ಬೇಸಿಲ್ ಡಿಸೋಜರು ಶಾಸಕರಾಗಿದ್ದರು. ಈ ಕಾಲಘಟ್ಟದಲ್ಲಿ ಪುರಭವನದಲ್ಲಿ ನಾವು ಆರಂಭಿಸಿದಂಥ ಪ್ರಕ್ರಿಯೆ ಅನೂಚಿತವಾಗಿ ಪ್ರತಿ ಪರ್ಯಾಯದಲ್ಲಿ ನಾವು ಬರುವಂಥ ಶ್ರೀಗಳನ್ನು ಮಂಗಳೂರಿನ ಪೌರ ಸನ್ಮಾನ ಎನ್ನುವಂಥ ನೆಲೆಯಲ್ಲಿ ಅವರನ್ನು ಗೌರವಿಸುವಂಥ ನಾಗರಿಕರೆಲ್ಲರೂ ಸೇರಿ, ಸರ್ವಧರ್ಮೀಯರು ಸೇರಿ, ಸರ್ವ ಮತಸ್ಥರು ಸೇರಿ ಮಾಡುವಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದೇವೆ. ಆ ನೆಲೆಯಲ್ಲಿ ಹೊಸತಾಗಿ ಬಹುಶಃ ಈಗಾಗಲೇ ಪೀಠಾರೋಹಣ ಮಾಡುವಂಥ ಶ್ರೀಗಳು ಇವತ್ತೆಲ್ಲ ಮೊನ್ನೆ ತಿರುಪತಿಗೆ ಹೋದರು, ಎಲ್ಲರೂ ತಿರುವನಂತಪುರ ಎಲ್ಲ ಪ್ರದೇಶಗಳು ಸಂಚಾರ ಮಾಡಿ ಅವರು 4ನೇ ತಾರೀಕಿಗೆ ಮಂಗಳೂರಿಗೆ ನಾಡಿದ್ದು ಬರುವವರಿದ್ದಾರೆ. 4ರಿಂದ 8 ರಾತ್ರಿಯ ತನಕ ನಮ್ಮ ಮನೆಯಲ್ಲಿ ಅವರು ಮೊಕ್ಕಾಮ್ ಅಂತ ಹೇಳೋದು ಆ ಭಾಷೆಯಲ್ಲಿ, ಮನೆಯಲ್ಲಿ ಅವರದ್ದು ವಾಸ್ತವ್ಯದಿದ್ದರೆ ಆ ಎಲ್ಲ ಪೂರ್ತಿ ಅದು ಸುಧಾಕಾರ್ಯದ ಮತ್ತು ಕಡಂಬಾರದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ 4-5 ಕ್ಷೇತ್ರಗಳಿಗೆ 8-10 ಕ್ಷೇತ್ರಗಳಿಗೆ ಭೇಟಿ, ಹಲವಾರು ಮನೆಗಳಲ್ಲಿ ಪಾದ ಪೂಜೆ, ಒಂದು 2-3 ಮನೆಗಳಲ್ಲಿ ಮಧ್ಯಾಹ್ನದ ಭಿಕ್ಷೆ ಇರೋದು, ಪೂಜೆಗೆ ಭಿಕ್ಷೆ, ರಾತ್ರಿಯ ಪೂಜೆ, ಈ ಥರದ್ದೆಲ್ಲ ವ್ಯವಸ್ಥೆಗಳಿದ್ದರೆ ಇದು ಅದು ನಮ್ಮ ಮನೆಯಲ್ಲೂ ಸೇರಿಕೊಂಡಂತೆ ಅದರ ವಿವರ ನಾವು ಮತ್ತೆ ಕೊಡ್ತೇವೆ. ಇದು ಈ ಥರ ಪ್ರಶ್ನೆ ನಡೆದರೆ 8ನೇ ತಾರೀಕಿಗೆ ಸರಿಯಾಗಿ ಪೌರ ಸನ್ಮಾನದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಎಲ್ಲರೂ ಸೇರಿಕೊಂಡು ಎಲ್ಲರನ್ನೂ ಒಳಗೊಂಡಂತೆ ಪೌರರಿಗೆ ಜನಪ್ರತಿನಿಧಿಗಳು ಅಂತ ಇವಾಗ ಇಲ್ಲದಿದ್ದರೂ ಅಧಿಕಾರಿಗಳನ್ನು ನಾವು ಅಪೇಕ್ಷೆ ಪಡ್ತೇವೆ. ಹಿಂದಿನ ಜನಪ್ರತಿನಿಧಿಗಳನ್ನು ಅಪೇಕ್ಷೆ ಪಟ್ಟುಕೊಂಡು ಧಾರ್ಮಿಕ ನಾಯಕರುಗಳು, ಸಮಾಜದ ಮುಖಂಡರುಗಳು, ವಿವಿಧ ವರ್ಗದ ಬಂಧುಗಳನ್ನು ಸಂಪರ್ಕಿಸಿ ಅವರ ಮುಖೇನ ಮಂಗಳೂರಿನ ಶಾರದಾ ವಿದ್ಯಾಲಯದ ಸಭಾಂಗಣದಲ್ಲಿ 8ನೇ ತಾರೀಕಿಗೆ ಅವರಿಗೆ ಪೌರ ಸನ್ಮಾನದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. 4 ಗಂಟೆಗೆ ಸರಿಯಾಗಿ ಶರ್ವ ದೇವಳದಲ್ಲಿ ಅವರು ದೇವರ ದರ್ಶನ ಮಾಡಿ ಅಲ್ಲಿ ಪಾದ ಪೂಜೆಯನ್ನು ಮುಗಿಸಿ ಅವರು ಹೊರಟು ಬಂದವರನ್ನು ನಾವು ನವಭಾರತ ಸರ್ಕಲ್ ಅರ್ಥಾತ್ ಗೋವಿಂದಪೈ ವೃತ್ತದಿಂದ ದಿಬ್ಬಣದ ಸ್ವರೂಪದಲ್ಲಿ ನಾವು ಶಾರದಾ ವಿದ್ಯಾಲಯಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸರ್ವರ ಸಮ್ಮುಖದಲ್ಲಿ ಸಾಧ್ಯವಾದಷ್ಟು ರೀತಿಯ ಸಾಂಸ್ಕೃತಿಕದ ಸಂಭ್ರಮದಲ್ಲಿ ದಿಬ್ಬಣ ಅಂತ ಹೇಳಿದ್ದಕ್ಕೆ ಆನಂತರ ಸರಿಯಾಗಿ 5:15 ಸರಿಯಾಗಿ ಪೌರ ಸನ್ಮಾನ ಕಾರ್ಯಕ್ರಮ ಹಿರಿಯರುಗಳ ಗಣ್ಯರುಗಳ ನಮ್ಮ ಗೌರವಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅದು ನೆರವೇರಲಿಕ್ಕಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇದರಲ್ಲಿ ಯಾವುದೇ ರೀತಿಯ ನಾವು ಒಬ್ಬ ಪೂಜಾ ಕೈಂಕರ್ಯ ಲೋಕ ಕಲ್ಯಾಣಾರ್ಥವಾಗಿ
ತನ್ನ ಬದುಕನ್ನು ಸಮರ್ಪಿಸಿಕೊಂಡಂತ ಒಬ್ಬ ವ್ಯಕ್ತಿ ಕೃಷ್ಣ ಪೂಜೆಯನ್ನು ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ನೆಲೆಯಲ್ಲಿ ಯಾವ ಚಿಂತನೆ ಮಾಡ್ತಾನೆ. ಅದಕ್ಕೆ ನಾವೆಲ್ಲರೂ ಅದಕ್ಕೆ ಒಂದು ಪ್ರೇರಣೆ ಮತ್ತು ಸಹಕಾರ ಕೊಡುವ ನೆಲೆಯಲ್ಲಿ ಮಾಡುವಂಥ ಕಾರ್ಯಕ್ರಮ. ಎಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶವಿದೆ. ಎಲ್ಲರಿಗೂ ಸಂಘ ಸಂಸ್ಥೆಗಳು ಅವರವರ ನಾಮಾಂಕಿತವಾದಂಥ ವ್ಯವಸ್ಥೆಗಳೊಂದಿಗೆ ಮಾಲಾರ್ಪಣೆ ಮತ್ತು ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಅಥವಾ ಅವರದಾದಂಥ ಸಮರ್ಪಣೆ ಮಾಡಲಿಕ್ಕೆ ಅವಕಾಶವನ್ನು ನಾವು ಕಲ್ಪಿಸಿದ್ದೇವೆ. ಸಣ್ಣ ಮಟ್ಟಿನ ಆತಿಥ್ಯದ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ಅಪೇಕ್ಷೆ ಪಡ್ತಾ ನಿಮ್ಮ ಸಹಕಾರ ಈ ದೃಷ್ಟಿಯಿಂದ ನಮಗೆ ಅತ್ಯಂತ ಅಮೂಲ್ಯವಾದದ್ದು. ಇದು ನಗರಕ್ಕೆ ಸೀಮಿತವಾಗಿರದೆ ನಗರದ ಹೊರಭಾಗದ ಜನರಿಗೆ ಮುಟ್ಟಿದಾಗ ಬಹುಶಃ ಈಗಂತೂ ದುಬೈಯಿಂದ ಬರ್ತಾರೆ, ಕಾರ್ಯಕ್ರಮ ಇದ್ದರೆ ಎಲ್ಲಿಂದಲೂ ಬರ್ತಾರೆ, ಅವರಿಗೂ ಅದು ಅನುಕೂಲವಾಗ್ತದೆ. ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಇನ್ನೊಂದು ಕಲ್ಪನೆ ನಾವು ಬೇಜಾವರ್ಷಿಗಳ ಪರ್ಯಾಯ ಕಾಲದಲ್ಲಿ, ಅದು ಸುಮಾರು 25 ವರ್ಷಗಳ ಹಿಂದೆ ನಾವು ಆರಂಭ ಮಾಡಿದ್ದು ಹೊರೆ ಕಾಣಿಕೆ ಹೊರೆ ದಿಪ್ಪಣ ಅಂತ. ಈ ವ್ಯವಸ್ಥೆ ಅಲ್ಲಿ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ಇವೆಲ್ಲ ಕಂಡದ್ದೇನು ಹೊಸತೇನಿಲ್ಲ. ಉಡುಪಿಯ ಅನ್ನಬ್ರಹ್ಮ ಅಂತ ಹೇಳಿದ್ರೆ ಇವತ್ತೇನು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದ ಪರಿಕಲ್ಪನೆ ಅಂತ ಹೇಳುವಂಥದ್ದು ಆರಂಭವಾದದ್ದಿದ್ದರೆ ಅದು ಉಡುಪಿಯಿಂದ ಫಲಿಮಾರ್ಷಿಗಳ ಪರ್ಯಾಯ ಕಾಲದಲ್ಲಿ ಚಿಣ್ಣರಿಗೆ ಸಂತರ್ಪಣೆ ಅಂತ ಅವರು ಸುತ್ತಮುತ್ತಲ ಸುಮಾರು 10-20 ಸಾವಿರ ಮಕ್ಕಳಿಗೆ ಅವರು ಪ್ರಾರಂಭ ಮಾಡಿದರು. SM ಕೃಷ್ಣರ ಆಡಳಿತ ಕಾಲ ಅವರು ಅದನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು ಸರ್ಕಾರ ಅದನ್ನು ಸಮರ್ಥವಾಗಿ ನಡೆಸ್ತಾ ಇದೆ. ಕರ್ನಾಟಕ ಅದನ್ನೇ ಮಾದರಿಯಾಗಿ ಇಟ್ಕೊಂಡು ದೇಶದಾದ್ಯಂತ ಇವತ್ತು ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಇವತ್ತು ಇಸ್ಕಾನ್ ಅಂತ ಸಂಸ್ಥೆಗಳು ಸೇರಿಕೊಂಡು ಅದು ನಡೀಬೇಕಲ್ಲ. ಅದಕ್ಕೆ ನಾವು ಈ ಹೊರೆ ಕಾಣಿಕೆ ವ್ಯವಸ್ಥೆಯನ್ನು ನಾವು ಯೋಚನೆ ಮಾಡಿದ್ದೇವೆ. ಕಟೀಲಿನಿಂದ ನಡೆಯುವಂಥ ಹೊರೆ ದಿಪ್ಪಣ ವ್ಯವಸ್ಥೆ ಅಂದರೆ ಪಕ್ಷಿ ನಿಶಾನೆ ಬಿರುದು ಬಾವಲಿ ಎಲ್ಲದರ ಒಂದಿಗಿರುವಂಥದ್ದು. ನಾವು ಮಂಗಳೂರಿನಲ್ಲಿ ಇದರ ಕೇಂದ್ರವನ್ನು ನಾವು ಮಾಡ್ತಾ ಇದ್ದೇವೆ. ಅದು 15ನೇ ತಾರೀಕಿಗೆ ನಾನು ಅದರ ಮುಂದಿನ ವಿವರಗಳನ್ನು ನಾವು ಕೊಡಲಿಕ್ಕಿದ್ದೇವೆ. 15ನೇ ತಾರೀಕಿಗೆ ನಾವು ಮಂಗಳೂರಿನಿಂದ ಈ ಹೊರೆ ಕಾಣಿಕೆ ಹೊರೆ ಸಂಗ್ರಹಣಾ ಕೇಂದ್ರವನ್ನು ನಾವು ಶರ ಮಹಾಗಣ ದೇವಸ್ಥಾನದಲ್ಲಿ ತೆರೆಯಲಿದ್ದು ಅಲ್ಲಿಂದ ನಾವು ಹೊರಟು ಸಾರ್ವಜನಿಕರಿಗೆ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿ ನಮ್ಮ ಕೈಲಾದಂಥ ಸಾಧ್ಯವಾದಷ್ಟು ಹಾಳಾಗದ ವಸ್ತುಗಳ ಹೊರೆ ಸಹಿತವಾದಂಥ ಹೊರೆ ಕಾಣಿಕೆ ನಾವು ಇಲ್ಲಿಂದ ಸುರತ್ಕಲ್ಲು ಅಥವಾ ಆ ಕಡೆ ಕಾಸುಗಳು ಇಲ್ಲಿಂದ ಬಂದವರನ್ನು ಸಂಗ್ರಹಿಸಿಕೊಂಡು ನಾವು ಮುಲ್ಕಿ ಅಂತ ಕೋರಿದ್ದೇವೆ. ಮುಲ್ಕಿಯಿಂದ ಕಟೀಲಿಂದ ಬರುವಂಥ ಬೃಹತ್ ಹೊರೆ ದಿಪ್ಪಣದೊಂದಿಗೆ ನಾವು ಜೋಡಿಸಿಕೊಂಡು ಆಸರಣ ಬಂಧುಗಳು ಅಥವಾ ಕಟೀಲು ದುರ್ಗಾಪರಮೇಶ್ವರಿ ಅಲ್ಲಿಯ ಹೊರೆ ಕಾಣಿಕೆ ಸಮಿತಿಯವರೊಂದಿಗೆ ಸೇರಿಕೊಂಡು ನಾವು 15ನೇ ತಾರೀಕಿಗೆ ಉಡುಪಿಯನ್ನು ತಲುಪುವರಿದ್ದೇವೆ. ಉಡುಪಿ ಶ್ರೀಗಳಿಗೆ ಅದನ್ನು ಸಮರ್ಪಣೆ ಮಾಡುವರಿದ್ದೇವೆ. ಇದರಲ್ಲೂ ಎಲ್ಲರೂ ಭಾಗವಹಿಸಬೇಕು. ಅದರ ಮುಂದಿನ ಹೇಳಿಕೆಗಳನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಾಧ್ಯಮ ಬಂಧುಗಳ ಸಹಕಾರ ನಮಗೆ ಅತ್ಯಂತ ಅಮೂಲ್ಯವಾದುದು. ಹೆಚ್ಚಾಗಿ ಸಾರ್ವಜನಿಕವಾದ ಪ್ರಚಾರದ ವ್ಯವಸ್ಥೆಗೆ ನಾವು ಕೈ ಹಾಕದೆ ಕಾನೂನಿನ ಇತಿಮಿತಿಗಳನ್ನು ನಾವು ಗೌರವಿಸ್ತಾ ಈ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ನಿನಗೆ ನೀವು ನಮಗೆ ಸಹಭಾಗಿತ್ವ ನೀಡಬೇಕು ಅಂತ ನಾನು ಸರ್ವ ಸಮಿತಿಯ ಪರವಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಬೇರೆ ಏನಾದ್ರು ಕೇಳಲಿಕ್ಕಿದೆ? ಮೆಟೀರಿಯಲ್ ಕೊಟ್ಟಿದ್ದೇವೆ, ಫಸ್ಟಿನ ಪತ್ರದಲ್ಲಿದೆ. ಮತ್ತು ಭೇಟಿ ಆಗುವಂಥ ಸಾರ್ವಜನಿಕ ಸಂಸ್ಥೆಗಳ ಹೆಸರುಗಳು ಕೊಟ್ಟಿದ್ದೇವೆ. ಶಾಲಾ ಕಾಲೇಜುಗಳಿಗೂ ಭೇಟಿ ಆಗ್ತಾರೆ ಅಲ್ಲಿ.